ಟ್ರಿಪಲ್ ತಲಾಕ್ ಕಾಯ್ದೆಯ ಮೊರೆ ಹೋದ ಮುನವ್ವರ್ ರಾಣಾ ಪುತ್ರಿ ಹಿಬಾ ರಾಣಾ. ಮುಸ್ಲಿಂ ವಿರೋಧಿ ಕಾನೂನು ಎಂದಿದ್ದ ಮುನವ್ವರ್ ರಾಣಾ ಪುತ್ರಿ ಅದೇ ಕಾನೂನಿನ ಮೊರೆ ಹೋಗಿದ್ದೇಕೆ? ದೈಹಿಕ ಹಿಂಸೆ, ವರದಕ್ಷಿಣೆ ಕಿರುಕುಳ, ಟ್ರಿಪಲ್ ತಲಾಕ್ನಿಂದ ರಕ್ಷಣೆಗಾಗಿ ಅದೇ ಕಾನೂನಿನಡಿ ಮೊರೆ. ವಿವಾದಾತ್ಮಕ ದಿವಂಗತ ಕವಿ ಮುನವ್ವರ್ ರಾಣಾ ಅವರ ಪುತ್ರಿ ಹಿಬಾ ರಾಣಾ ಅವರು ತಮ್ಮ ಪತಿ ಮತ್ತು ಮಾವನ ವಿರುದ್ಧ ವರದಕ್ಷಿಣೆ ಕಿರುಕುಳ, ದೈಹಿಕ ಹಿಂಸೆ, ಕ್ರಿಮಿನಲ್ ಬೆದರಿಕೆ ಮತ್ತು ತ್ರಿವಳಿ ತಲಾಕ್ ನೀಡಿದ ಗಂಭೀರ ಆರೋಪವನ್ನ ಮಾಡಿದ್ದು ಉತ್ತರ ಪ್ರದೇಶದ ಲಕ್ನೋದ ಸಾದತ್ಗಂಜ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಈ ಹಿಂದೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಟ್ರಿಪಲ್ ತಲಾಕ್ ವಿರುದ್ಧ ಕಾನೂನು ತಂದಾಗ ಆ ಕಾನೂನನ್ನು ವಿರೋಧಿಸಿದ ಮುನವ್ವರ್ ಪುತ್ರಿ ಇದೀಗ ಅದೇ ಕಾನೂನಿನ ಮೊರೆ ಹೋಗಿದ್ದು ಅಚ್ಚರಿ ಮೂಡಿಸಿದೆ. ಮುನವ್ವರ್ ರಾಣಾ ಅವರ ಪುತ್ರಿ ಹಿಬಾ ರಾಣಾ ತಮ್ಮ ಪತಿ ಸಾಕಿಬ್ ವಿರುದ್ಧ ಟ್ರಿಪಲ್ ತಲಾಕ್ ನೀಡಿ ಮನೆಯಿಂದ ಹೊರಗೆ ಹಾಕಿದ್ದಾರೆ. ತನ್ನ ಅತ್ತೆ ಮಾವ ತನಗೆ ಕಿರುಕುಳ ನೀಡುವುದಲ್ಲದೆ ವರದಕ್ಷಿಣೆಯಾಗಿ 20 ಲಕ್ಷ ರೂಪಾಯಿ ಮತ್ತು ಫ್ಲಾಟ್ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಎಂದು ದೂರು ನೀಡಿದ್ದು ಪೊಲೀಸರು ವರದಕ್ಷಿಣೆ ನಿಷೇಧ ಕಾಯ್ದೆ ಮತ್ತು ತ್ರಿವಳಿ ತಲಾಕ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. 2013ರ ಡಿಸೆಂಬರ್ 19ರಂದು ಕರಿಗಂಜ್ ನಿವಾಸಿ ಸೈಯದ್ ಮೊಹಮ್ಮದ್ ಸಾಕಿಬ್ ಎಂಬವರನ್ನ ಮದುವೆಯಾದ ಹಿಬಾ ರಾಣಾ ತಮ್ಮ ಮದುವೆಯ ಸಮಯದಲ್ಲಿ ಆಕೆಯ ತಂದೆ ಚಿನ್ನ ಮತ್ತು ವಜ್ರದ ಆಭರಣಗಳು ಮತ್ತು 10 ಲಕ್ಷ ರೂಪಾಯಿ ನಗದನ್ನು ವರನ ಕುಟುಂಬಸ್ಥರಿಗೆ ವರದಕ್ಷಿಣೆಯಾಗಿ ನೀಡಿದ್ದರು. ಮದುವೆಯಾದ ತಕ್ಷಣ ತನ್ನ ಪತಿ ಸಾಕಿಬ್ ಮತ್ತು ಮಾವ ಹೆಚ್ಚಿನ ವರದಕ್ಷಿಣೆಗಾಗಿ ಒತ್ತಡ ಹೇರಲು ಪ್ರಾರಂಭಿಸಿದರು ಎಂದು ಅವರು ಆರೋಪಿಸಿದ್ದಾರೆ. ಏಪ್ರಿಲ್ 9, 2025ರಂದು ತನ್ನ ಪತಿ ತನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕ್ರೂರವಾಗಿ ಹಲ್ಲೆ ನಡೆಸಿದ್ದಾನೆ. ಅಲ್ಲದೆ ಮನೆಗೆ ಬಂದಿದ್ದ ತನ್ನ ತಂಗಿ ಅರ್ಷಿಯಾ ರಾಣಾಳ ಮೇಲೂ ಆಕ್ರಮಣಕಾರಿ ಮತ್ತು ನಿಂದನೀಯವಾಗಿ ವರ್ತಿಸಿದ್ದಾನೆ ಎಂದು ಸಂತ್ರಸ್ತೆ ಪೊಲೀಸರಿಗೆ ತಿಳಿಸಿದ್ದಾರೆ. ಹಿಬಾ ಪ್ರಕಾರ ಕೋಪದ ಭರದಲ್ಲಿ ಸಾಕಿಬ್ ತ್ರಿವಳಿ ತಲಾಕ್ ನೀಡಿ ಹಿಬಾಳನ್ನ ಬಲವಂತವಾಗಿ ಮನೆಯಿಂದ ಹೊರಗಿಸಿದರು. ಅಲ್ಲದೆ ತಮ್ಮ ಇಬ್ಬರು ಮಕ್ಕಳನ್ನ ಕೋಣೆಯಲ್ಲಿ ಬಂಧಿಸಿ ತನ್ನೊಂದಿಗೆ ಬರಲು ಬಿಡಲಿಲ್ಲ ಎಂದು ಆರೋಪಿಸಿದ್ದಾರೆ. ಪತಿ ಹಾಗೂ ಪತಿಯ ತಂದೆ ತನ್ನ ಮೇಲೆ ಪದೇ ಪದೇ ದೈಹಿಕ ಹಿಂಸೆ, ಮೌಖಿಕ ನಿಂದನೆ ಮತ್ತು ಜೀವ ಬೆದರಿಕೆ ಹಾಕುತ್ತಿದ್ದರು ಎಂದು ಆರೋಪಿಸಿದ್ದಾರೆ. ಇದರಿಂದಾಗಿ ಅವರಿಗೆ ತೀವ್ರ ಮಾನಸಿಕ ಯಾತನೆ ಮತ್ತು ಸುರಕ್ಷತೆ ಬಗ್ಗೆ ಭಯ ಉಂಟಾಗಿದೆ ಎಂದು ದೂರಿನಲ್ಲಿ ಹೇಳಲಾಗಿದೆ. ಇನ್ನು ಹಿಬಾ ರಾಣಾ ಅವರ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಸಾದತ್ಗಂಜ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಆರ್ಯ ದೃಢಪಡಿಸಿದ್ದಾರೆ. ನಾವು ಪ್ರಕರಣದ ಪ್ರತಿಯೊಂದು ಅಂಶವನ್ನ ಕೂಲಂಕಷವಾಗಿ ತನಿಖೆ ನಡೆಸುತ್ತಿದ್ದೇವೆ. ಸಾಕ್ಷ್ಯಗಳ ಆಧಾರದ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆರ್ಯ ಹೇಳಿದ್ದಾರೆ. ಇನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಟ್ರಿಪಲ್ ತಲಾಕ್ ವಿರುದ್ಧ ಕಾನೂನು ತಂದಾಗ ಟಿವಿ ಚರ್ಚೆಯೊಂದರಲ್ಲಿ ಹಿಬಾ ರಾಣಾ ಅವರು ಇದು ಕೋಮುವಾದ ಅಜೆಂಡಾ ಹೊಂದಿರುವ ಕಾನೂನು ಎಂದು ಹೇಳಿದರು. ಇದೀಗ ಸ್ವತಃ ಅವರೇ ಅದೇ ಕಾನೂನಿನ ಮೊರೆ ಹೋಗುತ್ತಿದ್ದಾರೆ ಎಂದು ಬಿಜೆಪಿ ಬೆಂಬಲಿಗರು ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೋಲ್ ಮಾಡುತ್ತಿದ್ದಾರೆ. ಅಲ್ಲದೆ ಮುನವ್ವರ್ ರಾಣಾ ಕೂಡ ತ್ರಿವಳಿ ತಲಾಕ್ ವಿಷಯದ ಕುರಿತು ಕಾನೂನು ಹಸ್ತಕ್ಷೇಪಗಳನ್ನು ಸಾರ್ವಜನಿಕವಾಗಿ ವಿರೋಧಿಸಿದರು ಮತ್ತು ಇಸ್ಲಾಮಿಕ್ ಧರ್ಮಗುರುಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದರು. ದೈನಿಕ್ ಜಾಗರಣ ಸಂಸ್ಥಾಪನಾ ದಿನದಂದು ಆಯೋಜಿಸಲಾದ ಕವಿ ಸಮ್ಮೇಳನದಲ್ಲಿ ಮಾತನಾಡಿದ ರಾಣಾ, ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದಂತಹ ದೇಶಗಳಲ್ಲಿ ರೂಪಿಸಲಾದ ಕಾನೂನುಗಳ ಮೂಲಕ ಧಾರ್ಮಿಕ ವಿಷಯಗಳನ್ನು ಹೇಗೆ ಪರಿಹರಿಸಬಹುದು ಎಂದು ಪ್ರಶ್ನಿಸಿದ್ದರು. ಮುಸ್ಲಿಮರು ಬೇರೆ ದೇಶದ ಚಂದ್ರನನ್ನ ನೋಡುವ ಮೂಲಕ ಈದ್ ಆಚರಿಸುವುದಿಲ್ಲ ಎಂದು ವಾದಿಸಿದರು.